ಹೌದು, ಅದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತಾರೆ. ಅದು ಆ ಹೆಣ್ಣು ಮಗಳು ಶೆಡ್ಯೂಲ್ ಕಾಸ್ಟ್ ಅಂತ ಕೇಳಿದ್ದಾನೆ, ಅದಕ್ಕೆ ಅವರು PCR ಆ್ಯಕ್ಟು ಅದೆಲ್ಲ ಹಾಕ್ತಾರೆ. ಅದು ಡೀಟೇಲ್ಸ್ ತಗೊಳ್ತೇನೆ, ನಾನು ಡೀಟೇಲ್ಸ್ ತಗೊಂಡು ಹೇಳ್ತೀನಿ. ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ವಿವಾದಿತ ಹೇಳಿಕೆ ನೀಡಿದ್ದಾರೆ, ಯಾಕಂದ್ರೆ ಅದು ತುಂಬಾ ಚರ್ಚೆಗಳಾಗ್ತಾ ಇದೆ. ಅದ್ರ ಬಗ್ಗೆ ನೀವು ಅದನ್ನು ಒಪ್ಕೋತೀರಾ, ಹೇಗೆ ಸರ್? ಅಲ್ಲ ರೀ, ಅವ್ರು ಹೇಳಿದ್ದಕ್ಕೆ ನಂದೇನು ಒಪ್ಪಿಗೆ ಆಗಬೇಕು? ಅದು ಅವರ ಅಭಿಪ್ರಾಯ, ಅವ್ರು ಹೇಳ್ತಾರೆ. ಹಾಗಲ್ಲಪ್ಪ, ನನಗೆ ಆದಂಥ ಅಭಿಪ್ರಾಯಗಳು ಇರ್ತವೆ, ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಅವ್ರಿಗೆ ಆದಂಥ ಅಭಿಪ್ರಾಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಇದೆ, RSS ಬಗ್ಗೆ ಇದೆ, ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದಕ್ಕೆ ನನ್ನ ಹೇಳಿಕೆ ಅಗತ್ಯ ಇಲ್ಲ. ಅದಕ್ಕೆ ಈ ಸಲ ಈ ಪರಿಶೀಲನೆ ಸಭೆಯಲ್ಲಿ ಏನು ಅಜೆಂಡ ಇದೆ? ಯಾಕಂದ್ರೆ ಲಾಸ್ಟ್ ಟೈಮ್ ಈ ಡ್ರಗ್ಸ್ ಅನ್ನ ಸಂಪೂರ್ಣವಾಗಿ ಇದು ಮಾಡ್ಬೇಕಂತ ಹೇಳಿ. ಹೌದು, ಈ ಬಾರಿ ಕೂಡ ಡ್ರಗ್ಸು ಈಗಾಗಲೇ ಮುಂದುವರಿತಾ ಇದೆ. ಅದನ್ನು ನಾವೇನು ನಿಲ್ಲಿಸೋದು ಇಲ್ಲ. ಎಲ್ಲಿಯವರೆಗೆ ಅದು ನಡೀತಾ ಇರುತ್ತೆ ಅಲ್ಲಿವರೆಗೆ ನಾವು ರೆಗ್ಯುಲೇಟ್ ಮಾಡಲೇಬೇಕಾಗ್ತದೆ. ಎರಡನೇದು ಲಾ ಆ್ಯಂಡ್ ಆರ್ಡರ್ದು ಮತ್ತೆ ರಿವ್ಯೂ ಮಾಡ್ಕೊಳ್ತೀನಿ, ಯಾಕೆಂದರೆ ಈಗ ಒಂದು ಕಂಟ್ರೋಲಿಗೆ ಬಂದಿದೆ, ಅದನ್ನು ಹಾಗೆ ಮುಂದುವರಿಸಬೇಕು. ಅದಕ್ಕೆ ಬೇರೆ ಏನೇನು ಮಾಡಬೇಕು ಅನ್ನೋದು, ಮತ್ತು ಬಡ್ಜೆಟ್ ಬರ್ತಾ ಇರೋದ್ರಿಂದ ಇಲ್ಲಿಗೆ ಮಂಗಳೂರಿಗೆ ಏನೆಲ್ಲ ನಾವು ಮಾಡ್ಬೋದು ನಮ್ಮ ಇಲಾಖೆಯಿಂದ ಅಂತೇಳಿ ಒಂದಿಷ್ಟು ಚರ್ಚೆ ಮಾಡ್ತೇನೆ. ಮತ್ತು ಇಂಟರ್ನಲ್ ಕೆಲವು ವಿಷಯಗಳಿರ್ತವೆ, ಇನ್ಸ್ಟ್ರಕ್ಷನ್ಸ್ ಕೊಡುವಂಥದ್ದು, ಅದನ್ನು ಕೊಟ್ಬಿಡ್ತೀನಿ. ಹೌದು, ಅದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತಾರೆ. ಅದು ಆ ಹೆಣ್ಣು ಮಗಳು ಶೆಡ್ಯೂಲ್ ಕಾಸ್ಟ್ ಅಂತ ಕೇಳಿದ್ದಾನೆ, ಅದಕ್ಕೆ ಅವರು PCR ಆ್ಯಕ್ಟು ಅದೆಲ್ಲ ಹಾಕ್ತಾರೆ. ಅದು ಡೀಟೇಲ್ಸ್ ತಗೊಳ್ತೇನೆ, ನಾನು ಡೀಟೇಲ್ಸ್ ತಗೊಂಡು ಹೇಳ್ತೀನಿ. ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ವಿವಾದಿತ ಹೇಳಿಕೆ ನೀಡಿದ್ದಾರೆ, ಯಾಕಂದ್ರೆ ಅದು ತುಂಬಾ ಚರ್ಚೆಗಳಾಗ್ತಾ ಇದೆ. ಅದ್ರ ಬಗ್ಗೆ ನೀವು ಅದನ್ನು ಒಪ್ಕೋತೀರಾ, ಹೇಗೆ ಸರ್? ಅಲ್ಲ ರೀ, ಅವ್ರು ಹೇಳಿದ್ದಕ್ಕೆ ನಂದೇನು ಒಪ್ಪಿಗೆ ಆಗಬೇಕು? ಅದು ಅವರ ಅಭಿಪ್ರಾಯ, ಅವ್ರು ಹೇಳ್ತಾರೆ. ಹಾಗಲ್ಲಪ್ಪ, ನನಗೆ ಆದಂಥ ಅಭಿಪ್ರಾಯಗಳು ಇರ್ತವೆ, ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಅವ್ರಿಗೆ ಆದಂಥ ಅಭಿಪ್ರಾಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಇದೆ, RSS ಬಗ್ಗೆ ಇದೆ, ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದಕ್ಕೆ ನನ್ನ ಹೇಳಿಕೆ ಅಗತ್ಯ ಇಲ್ಲ. ಅದಕ್ಕೆ ಈ ಸಲ ಈ ಪರಿಶೀಲನೆ ಸಭೆಯಲ್ಲಿ ಏನು ಅಜೆಂಡ ಇದೆ? ಯಾಕಂದ್ರೆ ಲಾಸ್ಟ್ ಟೈಮ್ ಈ ಡ್ರಗ್ಸ್ ಅನ್ನ ಸಂಪೂರ್ಣವಾಗಿ ಇದು ಮಾಡ್ಬೇಕಂತ ಹೇಳಿ. ಹೌದು, ಈ ಬಾರಿ ಕೂಡ ಡ್ರಗ್ಸು ಈಗಾಗಲೇ ಮುಂದುವರಿತಾ ಇದೆ. ಅದನ್ನು ನಾವೇನು ನಿಲ್ಲಿಸೋದು ಇಲ್ಲ. ಎಲ್ಲಿಯವರೆಗೆ ಅದು ನಡೀತಾ ಇರುತ್ತೆ ಅಲ್ಲಿವರೆಗೆ ನಾವು ರೆಗ್ಯುಲೇಟ್ ಮಾಡಲೇಬೇಕಾಗ್ತದೆ. ಎರಡನೇದು ಲಾ ಆ್ಯಂಡ್ ಆರ್ಡರ್ದು ಮತ್ತೆ ರಿವ್ಯೂ ಮಾಡ್ಕೊಳ್ತೀನಿ, ಯಾಕೆಂದರೆ ಈಗ ಒಂದು ಕಂಟ್ರೋಲಿಗೆ ಬಂದಿದೆ, ಅದನ್ನು ಹಾಗೆ ಮುಂದುವರಿಸಬೇಕು. ಅದಕ್ಕೆ ಬೇರೆ ಏನೇನು ಮಾಡಬೇಕು ಅನ್ನೋದು, ಮತ್ತು ಬಡ್ಜೆಟ್ ಬರ್ತಾ ಇರೋದ್ರಿಂದ ಇಲ್ಲಿಗೆ ಮಂಗಳೂರಿಗೆ ಏನೆಲ್ಲ ನಾವು ಮಾಡ್ಬೋದು ನಮ್ಮ ಇಲಾಖೆಯಿಂದ ಅಂತೇಳಿ ಒಂದಿಷ್ಟು ಚರ್ಚೆ ಮಾಡ್ತೇನೆ. ಮತ್ತು ಇಂಟರ್ನಲ್ ಕೆಲವು ವಿಷಯಗಳಿರ್ತವೆ, ಇನ್ಸ್ಟ್ರಕ್ಷನ್ಸ್ ಕೊಡುವಂಥದ್ದು, ಅದನ್ನು ಕೊಟ್ಬಿಡ್ತೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.